ಕಾಂಗ್ರೆಸ್ ಸರ್ಕಾರ ಬಂದ ದುಡ್ಡು ಹಾಕಿದ್ದಾರೆ, 2,000 ಹಾಕಿದ್ದಾರೆ, 500 ಹಾಕಿದ್ದಾರೆ. ಎಲ್ಲ ಒಂದು ಸೌಲಭ್ಯ ನಮಗೆ ಕೊಟ್ಟಿದ್ದಾರೆ, ಪಕ್ಕ ಕೊಟ್ಟಿದ್ದಾರೆ. ಯಾರು ಕೊಡಿದ್ರು DKC ಕೊಡೋಣ, ಸಿದ್ದರಾಮಣ್ಣ ಕೊಟ್ಟಿದ್ದಾರೆ. ನಮ್ಮ ಓಟು ಸಿದ್ದರಾಮಣ್ಣ ಅವ್ರಿಗೆ, DKC. ಕಾಂಗ್ರೆಸ್ ಪಕ್ಷಕ್ಕೆ ನಮ್ದು ಯಾವತ್ತಿದ್ರು DKC ಕುಮಾರ್. ಸರ್ ನಮ್ದು ಸೊಂಡೆಕೆರೆ ಅಂತ ಹೇಳ್ಬಿಟ್ಟು ಈಗ ಮೊದ್ಲಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ತೊಟ್ಟಿಲನ್ನು ತೂಗುವ ಕೈ ರಾಷ್ಟ್ರವನ್ನೇ ತೂಗಬಲ್ಲದು ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿ ಅವರು ನಮ್ಮ ದೇಶ ಆಳಿದ್ರು. ಹಂಗಾಗಿ ನಮ್ಮ ಇಂದಿರಾ ಗಾಂಧಿ ಕಾಲದಿಂದನೂ ವೃದ್ಧಾಪ್ಯ ವೇತನ ಆಗ್ಲಿ, ವಿಧವಾ ವೇತನ ಆಗ್ಲಿ, ಯಾವುದೇ ಒಂದು ವೇತನ ಸಿಗ್ಬೇಕಂದ್ರೆ ಅದು ಇಂದಿರಾ ಗಾಂಧಿಯಿಂದನೇ ಸಿಕ್ಕಿರೋದು, ಅದು ಕಾಂಗ್ರೆಸ್ ಸರ್ಕಾರದಿಂದನೇ ಸಿಕ್ಕಿರೋದು. ಹಂಗಾಗ್ಬಿಟ್ಟು ಬಿಜೆಪಿ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಇದುವರೆಗೂ ಯಾವುದೇ ರೀತಿನೂ ಹೆಲ್ಪ್ನೂ ಆಗಿಲ್ಲ. ಮತ್ತೆ ಬಿಜೆಪಿ ಸರ್ಕಾರದಲ್ಲಿ ಏನ್ ಹೇಳಿದ್ರು, 15 ಲಕ್ಷ ಪ್ರತಿಯೊಬ್ಬರು ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರು. ಎಲ್ಲ ಬಡವ ಶ್ರೀಮಂತ ಎಲ್ಲ ಒಬ್ರು ಒಂದೇ ತರ ಮಾಡ್ತೀವಿ ಅಂತ ಹೇಳಿದ್ರು. ಒಬ್ಬರು ಯಾವ ರೀತಿನೂ ಒಬ್ರಿಗೂ ಇದು ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಮತ್ತೆ PMY AMI ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅಲ್ಲಿ ಇದು ಮಾಡಿದ್ರು. ಅದೇನಪ್ಪ ಅಂತ ಹೇಳಿದ್ರೆ ವರ್ಷಕ್ಕೆ 30,000 ರೂಪಾಯಿ ಕಟ್ಟೋದು ಅಥವಾ ತಿಂಗಳಿಗೆ 3 ರೂಪಾಯಿ ಕಟ್ಟೋದು ಅಂತ ಹೇಳಿ ಮಾಡ್ಬಿಟ್ಟು ಅವ್ರು ಡೆತ್ ಆದ್ರೆ 2 ಲಕ್ಷ ರೂಪಾಯಿ ಹಾಕ್ತಿವಿ ಅಂತ ಹೇಳಿದ್ರು. ಇದುವರೆಗೂ ಯಾವ್ದಕ್ಕೆ ಹಾಕಿಲ್ಲ, ಅದು ಕೊಳ್ಳೆ ಹೊಡೆದ್ಬಿಟ್ಟಿದ್ದಾರೆ. ಆ ದುಡ್ಡನ್ನೆಲ್ಲ ತಗೊಂಡೋಗ್ಬಿಟ್ಟು ಈಗ ಯಾವ್ದು ಬರ್ತಾ ಇದೆಯಲ್ಲ ರೈತರದ್ದು ಕಿಸಾನ್ ಕಾರ್ಡಿಗೆ ಹಾಕ್ತೀನಿ ನಾನು 2,000 ರೂಪಾಯಿ ಅಂತ ಹೇಳಿ ಹಾಕ್ತಿದಾರಲ್ಲ, ಆ ದುಡ್ಡನ್ನೆಲ್ಲ ತಗೊಂಡೋಗಿ ಅದಕ್ಕೆ ಹಾಕ್ತಿದ್ದಾರೆ. ಇದು ಯಾರಿಗೂ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಇದು ಬಿಜೆಪಿ ಮೊಟ್ಟ ಮೊದಲಾಗಿ ಮಾಡ್ತಿರೋ ಮೋಸ ಅಂತ ಹೇಳ್ಬೋದು. ಮತ್ತೆ ಎರಡನೇದಾಗಿ ಬಿಜೆಪಿ ಸರ್ಕಾರ ಏನ್ ಹೇಳಿತ್ತು, ಎಲ್ಲಾ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನಾನು ನಿರುದ್ಯೋಗಿಗಳಿಗೂ ಕೆಲಸ ಕೊಡ್ತೀನಿ, ಯಾರನ್ನು ಉದ್ಯೋಗಿಗಳಾಗಿ ಎಲ್ಲಾ ನಿರುದ್ಯೋಗಿಗಳು ಉದ್ಯೋಗಿಗಳಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಯಾರಿಗೂ ಇದುವರೆಗೂ ಮಾಡಿಲ್ಲ. ಹಂಗಾಗಿ ದಯವಿಟ್ಟು ಕಾಂಗ್ರೆಸ್ ಅನ್ನ ಗೆಲ್ಸಿ. ಈ ಟೈಮಲ್ಲಿ ಪ್ರತಿಯೊಬ್ಬರನ್ನು ಗ್ಯಾರಂಟಿಗಳು ಏನ್ ಮಾಡಿದ್ದಾರೆ ಅದರಿಂದ ತುಂಬಾ ಹೆಣ್ಮಕ್ಳಿಗೆಲ್ಲ ತುಂಬಾ ಅನುಕೂಲ ಆಗಿದೆ. ದಯವಿಟ್ಟು ಈ ಸರಿ ಕಾಂಗ್ರೆಸ್ ಗೆಲ್ಸಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಸಂವಿಧಾನವನ್ನು ಉಳಿಸಿ ಬೆಳೆಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಂಬಳ ಅದು ಬರುತ್ತೆ, ತಿರ್ಗಾ ಕರೆಂಟ್ ಫ್ರೀ ಮಾಡಿದ್ದಾರೆ, ಅಕ್ಕಿ ಅದೆಲ್ಲ ಕೊಡ್ತಾ ಇದಾರೆ ನಮ್ಗೆ. ಇವಾಗ ನಮ್ಗೆ ಕಾಂಗ್ರೆಸ್ ಬಸ್ಸು ಫ್ರೀ ಐತೆ. ಈಗ ನಮ್ಗೆ ಕಾಂಗ್ರೆಸ್ಸೇನೆ ಅದನ್ನ ಮತ ನೀಡೋದು, ಅದೇನೆ ನಾವು ಕಾಂಗ್ರೆಸ್ ಇಂದ ನಮ್ಗೆ ಉಪಯೋಗ. ಗೃಹಲಕ್ಷ್ಮಿ ಬರ್ತೈತೆ, ಬಸ್ಸಿನ ಫ್ರೀ, ಕರೆಂಟ್ ಬಿಲ್ ಫ್ರೀ, ಎಲ್ಲ ಸೌಲಭ್ಯ ನಮಗೆ ಸಿಗ್ತಾ ಐತೆ. ನಾವು ಕಾಂಗ್ರೆಸ್ಗೆ ಮತ ಮಾಡೋದು. ಸರ್ ನಮ್ಮ ಚಂದ್ರಪ್ಪ ಸರ್ ಗೆಲ್ಬೇಕು ಈ ಸರಿ MP ಆಗಿ, ಅದಕ್ಕೆ ಬಂದಿದ್ವಿ ಸರ್. ಚಳ್ಳಕೆರೆ ತಾಲೂಕು ನಾವು ಒಂದ್ಸರಿ ಹಾಲಿ MP ಆಗಿದ್ರು ಸರ್. ಹೌದು ಸರ್, ಹೌದು ಸರ್. ಕಾಂಗ್ರೆಸ್ ಕೊಟ್ಟಿರೋ ಗ್ಯಾರಂಟಿ ಕೆಲಸ ಮಾಡುತ್ತಾ ಹೆಣ್ಮಕ್ಳು? ಸರ್ ಮಾಡುತ್ತೆ ಅನುಕೂಲ ಆಗಿದೆ. ಆಗಿದೆ ಸರ್, ತುಂಬಾ ಜನಕ್ಕೆ ಆಗಿದೆ ಸರ್. ಆಗಿದೆ, ಬಡವರಿಗೂ ಬಗ್ಗರಿಗೂ ಬಾಳ ಇದೆ ಸರ್. 2,000ರಿಂದಲೇ ಜೀವನ ಮಾಡ್ತಾರೆ ಸರ್ ಒಬ್ಬರು, ಭಾರಿ ಬಡವರು. ನೀವು ಹೆಂಗೆ ಉಪಯೋಗಿಸ್ಕೊಂಡಿದ್ದೀರಾ ಯೋಜನೆ ಎಲ್ಲ ಹೆಣ್ಮಕ್ಳಿಗೂ ಉಪಯೋಗ ಆಗುತ್ತೆ ಸರ್. ಬಸ್ ಫ್ರೀ, ಮತ್ತೆ 2,000, ಮತ್ತೆ ಎಜುಕೇಶನ್ ಆದವರಿಗೆ 2,000 3,000 ಕೊಡ್ತಿದ್ದಾರೆ. 3,000 ಕರೆಂಟ್ ಬಿಲ್ ಫ್ರೀ. ಅದಕ್ಕೆಲ್ಲ ಬಡವರು ಬಗ್ಗರಿಗೆ ಭಾರಿ ಇದಾಗುತ್ತೆ ಸರ್, ಅನುಕೂಲ ಆಗಿದೆ ಸರ್. ಅನುಕೂಲ ಮಾತಾಡಿ, ವಿರೋಧ ಪಕ್ಷಗಳು ಮಾತಾಡ್ತಾರೆ, ಟೀಕೆ ಮಾಡ್ತಾರೆ. ಟೀಕೆ ಮಾಡೋದು ಅವರು ಇದಲ್ಲ, ಅಭ್ಯಾಸ ಅಲ್ಲ, ಟೀಕೆ ಮಾಡ್ತಾರೆ. ರಾಜ್ಯದ ಎಲ್ಲ ಹೆಣ್ಮಕ್ಳು ಈ ಸರಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್, ಕಾಂಗ್ರೆಸ್ ಬೆಂಬಲ ಮಾಡೋದು ನಾವು. ಕಾಂಗ್ರೆಸ್ ನಾವು ಬೆಂಬಲ ಮಾಡೋದು. ಸ್ಟ್ರಾಂಗ್ ಅಂತ ತೋರಿಸ್ತೀರಾ? ಹೌದು ಸರ್, ಹೌದು ಸರ್. ಹೆಣ್ಮಕ್ಳೇ ಸ್ಟ್ರಾಂಗ್ ಅದು.